2025ನೇ ವರ್ಷಕ್ಕೆ ಅವ್ರ ಹೆಸರಿಲ್ಲ, ಅವ್ರದ್ದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ಈಶ್ವರಪ್ಪ ಇದರಲ್ಲಿ ಕೇಳಿದ್ರು ರಾಜೀನಾಮೆ. ಈಶ್ವರಪ್ಪ ಬರೆದಿದ್ದು ಇವನ ಹೆಸರು ಇದೆಯಾ? ಎತ್ನೋಟ್ನಲ್ಲಿ ಇವನ ಹೆಸರು ಇದೆಯಾ? ಪ್ರಿಯಾಂಕರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಅವ್ರು ಹೇಳಿದ್ದಾರೆ ಯಾವುದೇ ಎನ್ಕ್ವೈರಿಗೆ ನಾನು ತಯಾರಿದ್ದೀನಿ. ನಾವು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಅನ್ನೋದು ಡಿಸಿ ಮಾಡ್ತಾರೆ, ಸಿಒಡಿ ಕೊಡಿ, ಸಿಒಡಿ ವರದಿ ಕೊಡಲಿ. ವರದಿ ಕೊಟ್ಟ ಮೇಲೆ ಪ್ರಿಯಾಂಕರ್ಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ. ಈಗ ಆಸ್ ಇಟ್ ಈಸ್ ದೇರ್ ಇಸ್ ನೋ ಎವಿಡೆನ್ಸ್, ದೇರ್ ಇಸ್ ನೋ ಡಾಕ್ಯುಮೆಂಟ್, ದೇರ್ ಇಸ್ ನೋ ಮೆನ್ಷನ್ ಆಫ್ ಹಿಸ್ ನೇಮ್. ಇಟ್ ಈಸ್ ಎಟ್ ನೋಟ್. ಬಿಜೆಪಿ ಡಿಮಾಂಡಿಂಗ್ ಹ್ಯಾಂಡ್ ಓವರ್ ಟು ಸಿಬಿಐ. ಸರ್ ಅಂದಾದಲ್ಲಿ ಪೊಲೀಸ್ನವರು ಅವರು ಅಧಿಕಾರದಲ್ಲಿರುವಾಗ ಒಂದೇ ಒಂದು ಮ್ಯಾಟರ್ನ ಸಿಬಿಐ ಕೊಟ್ಟಿದ್ದಾರೆ. ಯಾವತ್ತಾರು ಕೊಟ್ಟಿಲ್ಲ. ಮತ್ತು ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ನೈತಿಕತೆ ಕೊಡ್ಲಿ. ಸಿ ಟಿ ರವಿ ಕೇಸು ಕೂಡ ಸಿಐಡಿ ಕೊಟ್ಟಿದೆ. ಅದು ಹೇಳಿದಾರ ಇದು ಅಂತ ಎಫ್ಎಸ್ಎಲ್ ರಿಪೋರ್ಟ್ ಬಂದು ಮಹಿಳೆಗೆ ಅವಮಾನ ಆಗೋ ರೀತಿಯಲ್ಲಿ, ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಅಲ್ವಾ? ಆರೋಪದ ಆಧಾರದ ಮೇಲೆ ಸಿ ಟಿ ರವಿಗೆ FIR ಆಗಿದೆ. ಅದು ಕೂಡ CIDಗೆ ರೆಫರ್ ಆಗಿದೆ. ಕಳೆದ ವರ್ಷ ವಿನಾಕಾರಣ ಬಿಜೆಪಿ ಸರ್ಕಾರ ಟಾರ್ಗೆಟ್ ಮಾಡಿದೆ ಅಂತ ಹೇಳ್ತಾ ಇತ್ತು ಕಾಂಗ್ರೆಸ್. ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ವಿರೋಧ ಪಕ್ಷಕ್ಕೆ ಏನ್ ಹೇಳಕ್ ಬಯಸ್ತಾರೆ ಸರ್? ಅವರಿಗೆ ಸದ್ಬುದ್ಧಿ ಕೊಡ್ಲಿ ಅಂತೇಳಿ ಅಷ್ಟೇ. ಪ್ರಿಯಾಂಕಾ ರಾಜೀನಾಮೆ ತಗೊಳ್ಳಲಾಗತ್ತೆ. ಅವ್ರು ಡಿಮ್ಯಾಂಡ್ ಮಾಡ್ತಿರೋದು ಬಿಜೆಪಿ ಸರ್ ಹೊಸ ವರ್ಷದಲ್ಲಿ ಏನು ಎವಿಡೆನ್ಸ್ ಕೋರ್ಟ್ನಲ್ಲಿ ಅವ್ರ ರೀತಿ ರಾಜೀನಾಮೆ ತಗೊಳ್ಳಿ. ಅದು ರಾಜಕೀಯ ದ್ವೇಷದಿಂದ ಮಾಡ್ತಕ್ಕಂಥ ಆರೋಪ. ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ? ಸಚಿವರ ಸಂಪುಟ ಪುನರಚನೆ